ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಲಿಫೆಂಟ್ ರಂಕಿಲ್ ಅನ್ನುವಂಥ ಪ್ಲೇಸಲ್ಲಿ ಇದ್ದೀವಿ ಆ್ಯಂಡ್ ಇದ್ದಿರೋದು ಚೈನಾದಲ್ಲಿ ಗುಯ್ಲಿನ್ ಅನ್ನುವಂಥ ಪ್ಲೇಸಲ್ಲಿ. ಆ್ಯಂಡ್ ನಾವಿಲ್ಲಿ 2 ಡೇಸ್ ಸ್ಟೇ ಆಗಿದ್ವಿ. ಜೊತೆಗೆ ನಾನು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ 2 ಡೇಸ್ ಎಲ್ಲೆಲ್ಲಿ ಹೋದ್ವಿ, ಏನು ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಫಸ್ಟ್ ಡೇ ಬಂದು ಟ್ರಾವೆಲ್ ಆಯಿತು, ಹಾಫ್ ಡೇ. ಈವ್ನಿಂಗ್ ಬಂದು ಎಲಿಫೆಂಟ್ ರಂಕಿಲ್ಗೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ನಾವು ಸನ್ ಆ್ಯಂಡ್ ಮೂನ್ ಟ್ವಿನ್ ಟವರ್ ಅನ್ನೋಂಥ ಪ್ಲೇಸಿಗೆ ಬಂದ್ವಿ. ಇದು ಬಂದು 2 ಟವರ್ ಇದೆ. ಸೊ ಇದನ್ನ ಒಂದನ್ನ ಸನ್ ಅಂತ ಕನ್ಸಿಡರ್ ಮಾಡ್ತಾರೆ, ಹಾಗೆ ಒಂದನ್ನ ಮೂನ್ ಅಂತ ಕನ್ಸಿಡರ್ ಮಾಡಿ ಸನ್ ಅಂಡ್ ಮೂನ್ ಟ್ವಿನ್ ಟವರ್ಸ್ ಅಂತ ಹೇಳಿ ನೇಮ್ನ ಇಟ್ಟಿದ್ದಾರೆ. ನೈಟ್ ಲೈಟಿಂಗ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಈ ಪ್ಲೇಸ್ ಬಂದು ತುಂಬಾ ಪೀಸ್ಫುಲ್ ಹಾಗೆ ಕಾಮ್ ಆಗಿತ್ತು, ಚೆನ್ನಾಗಿತ್ತು ಈ ಪ್ಲೇಸ್. ಅಂಡ್ ಈ ಲೈಟಿಂಗ್ಸ್ಗೋಸ್ಕರ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕಿತ್ತು. ಆ ಟೈಮಲ್ಲಿ ನಮ್ಮ ಮಕ್ಕಳು ಸ್ವಲ್ಪ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಅಂಡ್ ಅವ್ರ ಜೊತೆ ಅಲ್ಲಿ ಒಂದಿಬ್ರು ಮಕ್ಕಳು ಸಹ ಜಾಯಿನ್ ಆಗಿ ಅವ್ರ ಜೊತೆ ಆಟ ಆಡ್ತಾ ಇದ್ರು. ಅಂಡ್ ಇವ್ರು ಆಟ ಆಡೋದನ್ನ ಇಲ್ಲಿರೋ ಜನಗಳೆಲ್ಲ ನೋಡ್ತಾ ವಿಡಿಯೋ ತಗೊಂಡು ಫೋಟೋಸ್ ಎಲ್ಲ ತಗೊಂಡು ಅವರು ಸಹ ತುಂಬಾನೇ ಎಂಜಾಯ್ ಮಾಡಿದ್ರು. ಅಂಡ್ ನಾವು ಕೂಡ ಲೈಟಿಂಗ್ಗೋಸ್ಕರ 2 ಅವರ್ಸ್ ವೇಟ್ ಮಾಡೋದಿತ್ತು. ಇವ್ರು ಆಟ ಆಡೋದನ್ನೆಲ್ಲ ನೋಡ್ತಾ ನಮ್ಗೆ ಟೈಮ್ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಅಲ್ಲಿಂದ ನೆಕ್ಸ್ಟ್ ನಾವು ಪೆಡೆಸ್ಟ್ರಿಯನ್ ಸ್ಟ್ರೀಟ್ ಹೋದ್ವಿ. ಅಲ್ಲಿಂದ 10 ಮಿನಿಟ್ಸ್ ವಾಕ್ ಅಷ್ಟೇ. ಹಾಗೆ ಸ್ವಲ್ಪ ಸ್ಟ್ರೀಟ್ ಫುಡ್, ಲೋಕಲ್ ಫುಡ್ನ ಟ್ರೈ ಮಾಡಿ ಡಿನ್ನರ್ನ ಮುಗಿಸ್ಕೊಂಡು ರೂಮ್ಗೆ ಹೋದ್ವಿ. ಇದಿಷ್ಟು ನಮ್ಮ ಡೇ 1 ಆಗಿತ್ತು. ನೆಕ್ಸ್ಟ್ ಡೇ ನಾವು ಬಂದು ರೀಡ್ ಫ್ಲೂಟ್ ಕೇವ್ ಅನ್ನೋಂಥ ಪ್ಲೇಸ್ಗೆ ಹೋಗಿದ್ವಿ. ಇದು ಬಂದು ಸ್ವಲ್ಪ ಸಿಟಿಯಿಂದ ಔಟ್ಸ್ಕರ್ಟ್ಸ್ ಅಲ್ಲಿ ಇತ್ತು. ಆಲ್ಮೋಸ್ಟ್ 45 ಮಿನಿಟ್ಸ್ ಜರ್ನಿ ಆಯ್ತು ನಾವಿರುವಂತ ಪ್ಲೇಸ್ ಇಂದ. ಅಂಡ್ ಕೇವ್ ಒಳಗಡೆ ಹೋಗಕ್ಕೆ ಸ್ವಲ್ಪ ಮೇಲ್ಗಡೆ ಹಿಲ್ ಸ್ಟೇಷನ್ಗೆ ಹೋಗ್ಬೇಕಿತ್ತು. ಇದಕ್ಕೆ ಅಂತ ಹೇಳಿ ಅವರು ಸೈಟ್ ಸೀಯಿಂಗ್ ಟ್ರೈನ್ ನ ಪ್ರೊವೈಡ್ ಮಾಡಿದ್ರು. ಇದರಲ್ಲಿ ಆಲ್ಮೋಸ್ಟ್ 5 to 10 ಮಿನಿಟ್ಸ್ ಜರ್ನಿ ಅಷ್ಟೇ. ಇಲ್ಲಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಫೈನಲಿ ನಾವು ರೀಚ್ ಆದ್ವಿ ಮೇಲ್ಗಡೆ ಹಿಲ್ ಪಾಯಿಂಟ್ಗೆ. ಇಲ್ಲಿ ಬಂದು ಟಿಕೆಟ್ ನ ಪರ್ಚೇಸ್ ಮಾಡಿ ಒಳಗಡೆ ಎಂಟ್ರಿ ಆದ್ವಿ. ಅಂಡ್ ಈ ಕೇವ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಆಲ್ಮೋಸ್ಟ್ 180 ಮಿಲಿಯನ್ ಇಯರ್ಸ್ ಓಲ್ಡ್ ಕೇವ್. ಹಾಗೆ ಇದು ಲೈಮ್ ಸ್ಟೋನ್ ಕೇವ್. ತುಂಬಾನೇ ಚೆನ್ನಾಗಿದ್ದು, ತುಂಬಾನೇ ಬ್ಯೂಟಿಫುಲ್ ಆಗಿ ಇವರು ಮೇಂಟೈನ್ ಮಾಡಿದ್ದಾರೆ. ಹಾಗೆ ಲೈಟಿಂಗ್ಸ್ನೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ. ಹಾಗೇನೆ ಅದು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಏನಾದ್ರು ಎಕ್ಸ್ಪ್ಲೇನ್ ಮಾಡೋದಿದ್ರೆ ಅವರು ಮಾಡ್ತಾ ಇದ್ರು, ಬಟ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾ ಇರೋದ್ರಿಂದ ನಮ್ಗೆ ಅಷ್ಟು ಅರ್ಥ ಆಗ್ಲಿಲ್ಲ. ಸೊ ನಾವು ನಮ್ಗೆ ಅಲ್ಲಿ ಬೋರ್ಡ್ ಏನ್ ಪ್ರೊವೈಡ್ ಮಾಡಿದ್ದಾರೆ ಆ ಬೋರ್ಡ್ ನ ಓದ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂತ ಇದ್ವಿ. ಇದು ಈ ತರ ಇದೆ, ಈ ಶೇಪ್ ಅಲ್ಲಿ ಇದೆ, ಈ ತರ ಎಲ್ಲ ನಾವೇ ಅಸ್ಯೂಮ್ ಮಾಡ್ಕೊಂಡು ಬಂದ್ವಿ. ತುಂಬಾನೇ ಚೆನ್ನಾಗಿತ್ತು ವ್ಯೂ ಅಂತೂ. ಅಂಡ್ ನಾವ್ ಯೋಚನೆ ಮಾಡ್ತಾ ಇದ್ವಿ ಇದು ಹೇಗ್ ಫಾರ್ಮ್ ಆಗಿದೆ ಅಂತ ಹೇಳಿ. ಬಿಕಾಸ್ ಇದಿಷ್ಟು ನ್ಯಾಚುರಲ್ ಆಗಿರೋದು. ಇವ್ರಂತೂ ಏನನ್ನು ಸ್ವಲ್ಪನೂ ಆಲ್ಟರ್ ಮಾಡಿಲ್ಲ. ಅದನ್ನ ಜಸ್ಟ್ ಲೈಟಿಂಗ್ ಅಷ್ಟೇನೆ ಹಾಕಿರೋದು ಇದಕ್ಕೆಲ್ಲ. ಅವರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದೆಲ್ಲ. ಅಂಡ್ ಈ ಸ್ಟೋನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಶೈನಿಂಗ್ ಆಗ್ತಾ ಇದೆ. ಇದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿ ಮಾಡಿರೋದಲ್ಲ. ಡಿಫ್ರೆನ್ಸ್ ಗೊತ್ತಾಗ್ತಿದೆ ನೋಡಿ. ಒಂದೇ ಸ್ಟೋನ್ ಅಲ್ಲಿ 2 ತರ, ಒಂದ್ ಕಡೆ ಶೈನಿಂಗ್ ಇದೆ ಅಂಡ್ ಇನ್ನೊಂದು ನಾರ್ಮಲ್ ಆಗಿದೆ. All by hand? Yeah. Yeah, it's nice. This is drunk minority embroidery. Okay. You can touch this all is How long you will take to make one? for example like this one. I need my 6 days. 6 days. This 2 days. This. 50 yuan. Okay, this is for 2 days. 50. 50 yuan. Okay. This is Guilin. Okay, this is good. I Okay. sell only 50 yuan. It's so cheap. Nice, nice work. Forever. Forever. Yes. No forever. fade out. Yes, never faded. Never fade out. Oh. You will do using fingers only. 100. 100. Okay. Okay. Original 180, I give you 100. Oh, A lot of 100. Indian 100 tourists, for this they small come Chennai, painting. Hyderabad, Karachi. 100 yuan means almost it will be like 1,000 rupees. They collect my paintings. Nice, nice. We post in the channel. Yeah. Follow. Thank you. Nice, thank you. Yes. Bye bye, carry on. Nice Thank day. you so much.
Photos. Okay. Photos of these Guilin places. 20 on. Okay. ಕೇವ್ ಆದ್ಮೇಲೆ ನಾವು ಊಟ ಮಾಡ್ಕೊಂಡು ಕೇಬಲ್ ಕಾರ್ಗೆ ಬಂದ್ವಿ ಅಂಡ್ ಕೇಬಲ್ ಕಾರ್ ಪ್ಲೇಸ್ ಕೂಡ ಸ್ವಲ್ಪ ದೂರನೇ ಇತ್ತು. ಆಲ್ಮೋಸ್ಟ್ ಇದನ್ನು ½ ಮೇಲೆನೆ ಜರ್ನಿ ಆಯ್ತು. ಕೇಬಲ್ ಕಾರ್ ಅಲ್ಲಿ ನಾನು ಮುಂಚೆನೂ ಸಹ ಹೋಗಿದ್ದೀನಿ, ಬಟ್ ಇದು ಬಂದು ತುಂಬಾನೇ ಹೈಟ್ ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಭಯ ಆಗ್ತಾ ಇತ್ತು, ಯಾಕೆಂತಂದ್ರೆ ಮೇಲ್ಗಡೆ ವ್ಯೂ ಪಾಯಿಂಟ್ ವರ್ಗುನು ಹೋಗ್ತಾ ಇದ್ವಿ. ಸೊ ಇದು ಫುಲ್ ಹಪ್ಪ ಹೋಗ್ತಾ ಇದ್ದಿದ್ರಿಂದ ಕೆಳಗಡೆ ನೋಡಿದ್ರೆ ತುಂಬಾ ಆಳ ಅಂತ ಅನ್ನಿಸ್ತಾ ಇತ್ತು. ಹಾಗೇನೆ ಸುತ್ತ ವ್ಯೂ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಫೈನಲ್ ಆಗಿ ವ್ಯೂ ಪಾಯಿಂಟ್ ಹತ್ರ ರೀಚ್ ಆದ್ವಿ. ಹಾಗೇನ ಇಲ್ಲಿ ಸ್ವಲ್ಪ ಫೋಟೋಸ್ ನ ತಗೊಂಡು ಅಲ್ಲಿಂದ ಇನ್ನ ಸ್ವಲ್ಪ ಮೇಲ್ಗಡೆ ಹೊರಟ್ವಿ. ಅಂಡ್ ಫೋಟೋಸ್ಗೆ ಅಂತ ಹೇಳಿ ಇಲ್ಲಿ 30 ಯೋನ್ ಅಂತಂದ್ರೆ 300 ರುಪೀಸ್ ನ ಇಸ್ಕೊಳ್ತಾರೆ. ಸೊ ನಾವು ಇಷ್ಟ ಆದ್ರೆ ತಗೊಬಹುದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ನಾವು ತಗೊಂಡ್ವಿ ಫೋಟೋಸ್, ತುಂಬಾನೇ ಚೆನ್ನಾಗ್ ಬಂತು. ಅಂಡ್ ಸುತ್ತ ವ್ಯೂ ಕೂಡ ತುಂಬಾನೇ ಚೆನ್ನಾಗಿದ್ದಿದ್ರಿಂದ ತುಂಬಾ ಬೇರೆ ಬೇರೆ ಸೆಷನ್ಸ್ ಮಾಡಿದ್ರು ಫೋಟೋಗೆ ಅಂತ ಹೇಳಿ. ಬಟ್ ಮಧ್ಯಾಹ್ನ ಹೋಗಿದ್ರಿಂದ ತುಂಬಾ ಅಂದ್ರೆ ತುಂಬಾನೇ ಬಿಸಿಲಿತ್ತು. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಅಂಡ್ ಇಲ್ಲೆಲ್ಲ ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತಗೊಂಡು ಎಲ್ಲರೂ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಪೆಡೆಸ್ಟ್ರಿಯನ್ ಸ್ಟ್ರೀಟ್ ಹೋದ್ವಿ. ಇಲ್ಲಿ ಸ್ವಲ್ಪ ಲೋಕಲ್ ಫುಡ್ ನ ಇವತ್ತು ಸಹ ಟ್ರೈ ಮಾಡಿದ್ವಿ. ವೆರೈಟೀಸ್ ಇತ್ತು, ಸ್ವೀಟ್ಸ್, ಹಾಗೇನೆ ಲ್ಯಾಂಪ್. ಯೂಶಲಿ ಹಾಂಗ್ಕಾಂಗ್ ಅಲ್ಲಿ ಲ್ಯಾಂಪ್ ಸಿಗಲ್ಲ, ಸೊ ಇಲ್ಲಿ ತಗೊಂಡ್ ಟ್ರೈ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಅಂಡ್ ನಾನು ಇದೊಂದು ಹಾರ್ಟ್ ನೋಡ್ದೆ, ಇದಂತೂ ತುಂಬಾನೇ ಚೆನ್ನಾಗಿತ್ತು, ನನ್ಗೆ ಇಷ್ಟ ಆಯ್ತು. ಇಲ್ಲಿಂದ ನೈಟ್ ರೂಮ್ಗೆ ಹೋದ್ವಿ. ಇದಿಷ್ಟು ಇವತ್ತಿನ ಡೇ 2 ನ ವ್ಲಾಗ್ ಆಗಿತ್ತು. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯ್ತು, ಡೋಂಟ್ ಫರ್ಗೆಟ್ ಟು ಲೈಕ್, share and subscribe. Thank you so much for watching.